ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವಿದ್ದೀವಿ ದಾವಣಗೆರೆಯಲ್ಲಿರೋ ಕುನ್ವಾಡ್ಕೆರೆ ಪಕ್ಕ ಹತ್ರ ಇರೋ ಒಂದು ಬ್ಯೂಟಿಫುಲ್ ಮನೆ ಹತ್ರ. ಸೊ ನೀವು ನೋಡ್ತಿರ್ಬೋದು ಅವ್ರು ಎಷ್ಟೊಂದು ಕಲರ್ಸ್ ಯೂಸ್ ಮಾಡಿದ್ದಾರೆ ಆ್ಯಂಡ್ ಎಲ್ಲ ಕಡೆ ಲೈಟ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನಾನು ನಿಮಗೆ ಹೊರಗಡೆ ಚೆನ್ನಾಗಿ ಕಾಣಿಸ್ತಾ ಇದೆ, ಒಳಗಡೆ ತೋರಿಸ್ತೀನಿ ಆ್ಯಂಡ್ ನಿಮ್ಗೆ ಎಲ್ಲರಿಗೂ ನಿಮ್ಮದೇ ಆದಂಥ ಯೂಟ್ಯೂಬ್ ಚಾನಲ್ ಥಿಂಕ್ಸಿಲ್ಗೆ ಸ್ವಾಗತ. ಸೊ ಬನ್ನಿ ಒಳಗಡೆ ಹೋಗೋಣ. ಫಸ್ಟ್ ನಾವಿಲ್ಲಿ ಪಾರ್ಕಿಂಗ್ ಏರಿಯಾ ಬಗ್ಗೆ ಮಾತಾಡಿದ್ರೆ ನಾವು ಒಂದು ದೊಡ್ಡ ಕಾರಲ್ಲಿ ನಿಲ್ಸ್ಕೋಬೋದು ಆ್ಯಂಡ್ 2 ವೀಲ್ ವೆಹಿಕಲ್ಸ್ ಇದ್ರೂ ಕೂಡ ಅಲ್ಲಿ ನಿಲ್ಸ್ಕೋಬಹುದು. ಆ್ಯಂಡ್ ನೀವು ಗೇಟ್ ನೋಡ್ತಾ ಇರ್ಬೋದು, ವೈಟ್ ಕಲರ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನಾವು ಇಲ್ಲಿ ಬಂದರೆ ನಾವು ಇಲ್ಲಿ ಕೂಡ ಒಂದು ಕಾರ್ ನಿಲ್ಸ್ಕೋಬೋದು ಆ್ಯಂಡ್ 2 ವೀಲ್ ವೆಹಿಕಲ್ಸ್ ಕೂಡ ನಿಲ್ಸ್ಕೋಬೋದು. ಇಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನು ಅಂದರೆ ನಮಗೆ ಈ ಕಡೆ ಸೈಡ್ ಜಾಗ ಕೂಡ ಇದೆ, ನಮ್ಗೆ ಏನಾದರೂ ಇಟ್ಕೋಬೇಕು ಅಂದರೆ ಅಲ್ಲೂ ಕೂಡ ಇಟ್ಕೋಬೋದು. ಆ್ಯಂಡ್ ನೀವು ಮೇಲ್ಗಡೆ ನೋಡ್ತಿದ್ದೀರಾ, ಅದಂತೂ ತುಂಬಾ ಚೆನ್ನಾಗಿದೆ. ಅದು ವುಡನ್ ವರ್ಕ್ ಆಗಿರೋದ್ರಿಂದ ತುಂಬ ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ. ಆ್ಯಂಡ್ ನಮಗೆ ಇಲ್ಲಿ EV ಪಾಯಿಂಟ್ ಕೂಡ ಇದೆ, ಸೊ ದಟ್ ನಿಮಗೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಏನಾದರೂ ಇದ್ದರೆ ಚಾರ್ಜ್ ಕೂಡ ಹಾಕ್ಕೋಬೋದು. ನಾವಿಲ್ಲಿ ಒಂದು 2-3 ಸ್ಟೆಪ್ಸ್ ಹೋದರೆ ನಾವು ಮನೆಗೆ ಎಂಟರ್ ಆಗ್ಬೋದು. ಆ್ಯಂಡ್ ನಮಗೆ ಇಲ್ಲಿ ಗ್ರಾನೈಟ್ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಬನ್ನಿ ನಾವು ಇವಾಗ ಒಳಗಡೆ ಹೋಗೋಣ. ಒಳಗಡೆ ಹೋಗುವಾಗ ನೀವು ಫಸ್ಟ್ ಈ ಡೋರ್ ನೋಡ್ಬೋದು. ಈ ಡೋರ್ ಅಂತೂ ತುಂಬಾ ರಾಯಲ್ ಲುಕ್ ಕೊಡ್ತಾ ಇದೆ. ಈ ವುಡನ್ ಕಲರ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಂಡ್ ಡಿಸೈನ್ ಕೂಡ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಬನ್ನಿ ಒಳಗಡೆ ಹೋಗೋಣ. ಸೊ ಎಲ್ಲರಿಗೂ ವೆಲ್ಕಮ್ ಟು ದ ಬ್ಯೂಟಿಫುಲ್ ಹೌಸ್. ನೀವು ಫಸ್ಟ್ ಮನೆ ಎಂಟರ್ ಆಗ್ತಿದ್ದ ಹಾಗೇ ನೋಡ್ಬೋದು, ಇದು ಲೈಕ್ ಒಂಥರ ಫ್ರೇಮ್ ಥರನೂ ಕಾಣಿಸ್ತಿದೆ ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನಾವು ಇಲ್ಲಿ ನೋಡಿದ್ರೆ ನಮಗೆ UPSC ಕ್ಯಾಬಿನೆಟ್ಸ್ ಇದೆ ಆ್ಯಂಡ್ ನಮಗೆ ಇಲ್ಲಿ ಫ್ರೀ ಸ್ಟೋರೇಜ್ ಸ್ಪೇಸ್ ಕೂಡ ಸಿಗ್ತಾ ಇದೆ. ನಾವು ಇದ್ರ ಬಗ್ಗೆ ಮಾತಾಡಿದ್ರೆ ನಿಮ್ಮ ಹತ್ರ ಏನಾದರೂ ಲೈಕ್ ಬ್ಯೂಟಿಫುಲ್ ಐಡಲ್ಸ್ ಅಥವಾ ಸ್ಮಾಲ್ ಪ್ಲಾಂಟ್ಸ್ ವಾಸಸ್ ಏನಾದರೂ ಇದ್ದರೆ ಅದನ್ನ ಕೂಡ ಇಲ್ಲಿ ಇಟ್ಕೋಬೋದು. ತುಂಬ ಎಸ್ಥೆಟಿಕ್ ಲುಕ್ ಕೊಡ್ತಾ ಇದೆ. ಸೊ ನಾವು ಹಾಲ್ಗೆ ಬಂದರೆ ನೋಡ್ಬೋದು ನೀವು ಎಷ್ಟು ಹ್ಯೂಜ್ ಆಗಿದೆ ಅಂತ, ತುಂಬಾ ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ನಾವು ಇಲ್ಲಿ ಮಾತಾಡಿದ್ರೆ ಅವರು ಸ್ಟೇರ್ಸ್ ಕೆಳಗಡೆ ಇರೋ ಜಾಗನೂ ಕೊಟ್ಟಿದ್ದಾರೆ, ಸೊ ಅದು ಇನ್ನೂ ದೊಡ್ಡದಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ನಾವು ಇಲ್ಲಿ ಮಾತಾಡಿದ್ರೆ ನಮಗೆ ಸ್ಟೋರೇಜ್ ಸ್ಪೇಸ್ ಕೂಡ ಇದೆ, ಅದನ್ನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಹಿಯರ್ ಕಮ್ಸ್ ದ TV ಪ್ಯಾನಲ್. ನೀವು TV ಪ್ಯಾನಲ್ ನೋಡ್ಬೋದು, ಲೈಕ್ ಹಿಂದ್ಗಡೆ ಪ್ರೊಫೈಲ್ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಆ್ಯಂಡ್ ವೈಟ್ ಆ್ಯಂಡ್ ವುಡನ್ ಕಲರ್ ಮ್ಯಾಚ್ ಆಗಿರೋದ್ರಿಂದ ತುಂಬಾ ರಾಯಲ್ ಲುಕ್ ಕೊಡ್ತಾ ಇದೆ. ಆ್ಯಂಡ್ ನೀವು ಮೇಲ್ಗಡೆ ಸೀಲಿಂಗ್ ಕೂಡ ನೋಡ್ಬೋದು, ಡಾರ್ಕ್ ಕಲರ್ ಹಾಕಿದ್ದಾರೆ ಆ್ಯಂಡ್ ವೈಟ್ ಸೀಲಿಂಗ್ ಫ್ಯಾನ್ ಕೊಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಆ್ಯಂಟಿಕ್ ಲೈಟಿಂಗ್ ಕೂಡ ಹಾಕಿದ್ದಾರೆ, ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ನಮಗೆ ಇಲ್ಲಿ ಪ್ರೊಫೈಲ್ ಲೈಟಿಂಗ್ಸ್ ಕೂಡ ಇದೆ. ಸೊ ಬನ್ನಿ ನಾನು ನಿಮಗೆ ಇವಾಗ ಕಿಚನಿಗೆ ಕರ್ಕೊಂಡು ಹೋಗ್ತೀನಿ. ಸೊ ನಾವು ಕಿಚನ್ಗೆ ಫಸ್ಟ್ ಎಂಟರ್ ಆದರೆ ನೋಡ್ಬೋದು ಎಷ್ಟು ಪೀಸ್ ಕಲರ್ಸ್ ಹಾಕಿದ್ದಾರೆ ಅಂತ. ಈ ಕಲರ್ ಅಂತೂ ಎಲ್ಲರಿಗೂ ಯೂಶಲಿ ಇಷ್ಟ ಆಗುತ್ತೆ ಆ್ಯಂಡ್ ಅದು ವೈಟ್ ಜೊತೆ ತುಂಬಾ ಮ್ಯಾಚ್ ಆಗ್ತಾ ಇದೆ. ಆ್ಯಂಡ್ ಅವ್ರ ಟೈಲ್ಸ್ ಕೂಡ ತುಂಬ ಚೆನ್ನಾಗಿ ಹಾಕಿದ್ದಾರೆ, ಅದು ಒಂಥರ ಮ್ಯಾಟ್ ಫಿನಿಶಿಂಗ್ ಥರನೂ ಇದೆ ಆ್ಯಂಡ್ ಗ್ಲಾಸಿ ಲುಕ್ ಕೂಡ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ನಾವಿಲ್ಲಿ ಕ್ಯಾಬಿನೆಟ್ಸ್ ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ, ತುಂಬಾ ಸ್ಪೇಷಿಯಸ್ ಆಗಿದೆ ಆ್ಯಂಡ್ ಫ್ರೀ ಮೂವಿಂಗ್ ಕೂಡ ಇದೆ ಆ್ಯಂಡ್ ಸಾಫ್ಟ್ ಟಚ್ ಕೂಡ ಇದೆ. ಆ್ಯಂಡ್ ನಮಗೆ ಇಲ್ಲಿ ಎಕ್ಸ್ಟ್ರಾ ಕ್ಯಾಬಿನೆಟ್ಸ್ ಫ್ರೀ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ನಾವು ವರಿ ಮಾಡ್ಕೋಬೇಕಾಗಿಲ್ಲ, ಯಾಕಂದರೆ ನಮಗೆ ಚಿಮ್ನಿ ಪ್ರಾವಿಷನ್ ಕೂಡ ಇದೆ. ಸೊ ಬನ್ನಿ ನಾನು ನಿಮಗೆ ಕರ್ಕೊಂಡು ಹೋಗ್ತೀನಿ ಇವಾಗ ಬ್ಯೂಟಿಫುಲ್ ಪೂಜಾ ರೂಮ್ ಹತ್ರ. ನೀವು ನೋಡ್ತಿರ್ಬೋದು ಪೂಜಾ ರೂಮ್ ಮೇಲ್ಗಡೆ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ನೀವು ಫಸ್ಟ್ ಎಂಟರ್ ಆದರೆ ನೋಡ್ಬೋದು ಎಕ್ಸಾಕ್ಟ್ಲಿ ದೇವಸ್ಥಾನ ಒಳಗೆ ಹೋಗೋ ಥರ ಫೀಲ್ ಆಗ್ತಾ ಇದೆ. ಆ್ಯಂಡ್ ನೀವು ಮೇಲ್ಗಡೆ ಕೂಡ ನೋಡ್ಬೋದು ಆ್ಯಂಟಿಕ್ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಆ್ಯಂಡ್ ವುಡನ್ ವರ್ಕ್ ಎಲ್ಲ ತುಂಬಾ ಚೆನ್ನಾಗಾಗಿದೆ. ಸೊ ನಮಗೆ ಇಲ್ಲಿ ಕಟ್ಟೆ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಕೆಳಗಡೆ ಸ್ಟೋರೇಜ್ಗೆ ಆ ಕಡೆ ಸ್ಪೇಸ್ ಕೂಡ ಇದೆ. ಸೊ ಈ ಥರ ದೇವ್ರ ಮನೆ ಇದ್ದರೆ ಯಾರಿಗೆ ತಾನೇ ಭಕ್ತಿ ಬರಲ್ಲ ಅಲ್ವಾ. ಸೊ ನಾವಿವಾಗ ಯುಟಿಲಿಟಿ ಸ್ಪೇಸ್ಗೆ ಹೋಗೋಣ. ಸೊ ನೀವು ಯುಟಿಲಿಟಿ ಏರಿಯಾ ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಮನೇಲಿ ಯಾರಾದರೂ ಕೆಲಸದವ್ರು ಬಂದರೆ ಅವರು ಲೈಕ್ ಜಾಗ ಇಲ್ಲ ಅನ್ನೋದು ಅಥವಾ ನಿಮಗೆ ಅನ್ಕಂಫರ್ಟಬಲ್ ಫೀಲ್ ಆಗೋದು ಏನೂ ಆಗೋದೇ ಇಲ್ಲ, ಯಾಕಂದರೆ ಇಷ್ಟೊಂದು ಸ್ಪೇಸ್ ಇದೆ. ಆ್ಯಂಡ್ ನೀವು ಮೇಲ್ಗಡೆ ಕೂಡ ನೋಡ್ಬೋದು ವುಡನ್ ವರ್ಕ್ ಮಾಡಿದ್ದಾರೆ ಆ್ಯಂಡ್ LED ಲೈಟ್ಸ್ ಕೂಡ ಇದೆ. ಸೊ ಒನ್ ಮೇನ್ ಥಿಂಗ್ ಏನು ಅಂದರೆ ನಮಗೆ ಇಲ್ಲಿ ಗ್ರಿಲ್ಸ್ ಹಾಕಿರೋದ್ರಿಂದ ತುಂಬಾ ಸೇಫ್ ಇದೆ. ನಮಗೆ ವಾಷಿಂಗ್ ಮೆಷಿನ್ಸ್ ಏನು ಬೇಕಿದ್ರೂ ಎಲ್ಲ ಸ್ವಿಚ್ ಬೋರ್ಡ್ಸ್ ಕೊಟ್ಟಿದ್ದಾರೆ, ಸೊ ಏನೂ ಪ್ರಾಬ್ಲಮ್ಮೇ ಆಗಲ್ಲ. ಆ್ಯಂಡ್ ನಾವಿಲ್ಲಿ ಒಂದು ಜನರಲ್ ಬಾತ್ರೂಮ್ ಹತ್ರ ಹೋಗೋಣ. ಸೊ ನಾವು ಜನರಲ್ ಬಾತ್ರೂಮ್ ಹತ್ರ ಬಂದರೆ ನೀವು ನೋಡ್ಬೋದು ಅಲ್ಲಿ ಹಾಕಿರೋ ಟೈಲ್ಸ್ ಎಲ್ಲನೂ ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ನಮಗೆ ವಿತ್ ವೆಂಟಿಲೇಷನ್ ಕೂಡ ಇದೆ. ಸೊ ಬನ್ನಿ
ಇಲ್ಲಿದೆ ಒಂದು ಫ್ರೀ ಸ್ಪೇಸ್. ನೀವು ಇಲ್ಲಿ ಮೇಲ್ಗಡೆ ನೋಡ್ಬೋದು ಫಾಲ್ ಸೀಲಿಂಗ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಎಷ್ಟು ಯೂನಿಕ್ ಆಗಿದೆ ಅಂತ. ಆ್ಯಂಡ್ ಅವ್ರು ಹಾಕಿರೋ ವುಡನ್ ಕಲರ್ ವಿತ್ ಸೀಲಿಂಗ್ ಫನ್ನ ಮ್ಯಾಚ್ ಮಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ನೋಡ್ಬೋದು ಮನೆಯಲ್ಲೆಲ್ಲ ವೈಟ್ ಪೇಂಟ್ ಮಾಡಿದ್ದಾರೆ. ಯೂಶ್ವಲಿ ವೈಟ್ ಪೇಂಟ್ ಯಾಕೆ ಮಾಡ್ತಾರೆ ಅಂದರೆ ವೈಟ್ ಸಿಗ್ನಿಫೈಸ್ ಪೀಸ್ ಅಂತ. ಸೊ ಈ ಮನೆ ತುಂಬಾ ನೆಮ್ಮದಿಯಿಂದ ಇರ್ಬೋದು, ತುಂಬಾ ಚೆನ್ನಾಗಿದೆ. ಸೊ ನಾನು ನಿಮಗೆ ಇವಾಗ ಫಸ್ಟ್ ಬೆಡ್ರೂಮ್ ಹತ್ರ ಕರ್ಕೊಂಡು ಹೋಗ್ತೀನಿ. ನೀವು ಫಸ್ಟ್ ಬೆಡ್ರೂಮ್ದು ಡೋರ್ ಕೂಡ ನೋಡ್ಬೋದು, ಡಿಫ್ರೆಂಟ್ ಡಿಸೈನ್ ಮಾಡಿದ್ದಾರೆ ಆ್ಯಂಡ್ ವುಡನ್ ಕಲರ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ನಾವಿಲ್ಲಿ ಬಂದರೆ ನೋಡ್ಬೋದು ಬೆಡ್ ಎಲ್ಲ ಆಲ್ರೆಡಿ ಫಿಕ್ಸ್ಡ್ ಇದೆ. ನೀವು ಬೆಡ್ ಬ್ಯಾಕ್ ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಕಲರ್ ಕಾಂಬಿನೇಷನ್, ವುಡನ್ ವರ್ಕ್ ಎಲ್ಲ ತುಂಬ ಚೆನ್ನಾಗಾಗಿದೆ. ಸೊ ನೀವು ಮೇಲ್ಗಡೆ ನೋಡ್ಬೋದು ಎಷ್ಟು ಪೀಸ್ ಆಗಿದೆ ಅಂತ. ಆ್ಯಂಡ್ ಇಲ್ಲಿ ನಮಗೆ ಆಂಟಿಕ್ ಪೀಸಸ್ ಕೂಡ ಹಾಕಿದ್ದಾರೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಅದು ಸೀಲಿಂಗ್ ಫ್ಯಾನ್ ಕೂಡ ಮ್ಯಾಚ್ ಮಾಡಿ ಹಾಕಿದ್ದಾರೆ. ಆ್ಯಂಡ್ ಸ್ಟೋರೇಜ್ಗೆ ಅಂತ ಇಲ್ಲಿ ಒಂದು ಎಕ್ಸ್ಟ್ರಾ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನಮಗೆ ಫೇವ್ರೆಟ್ ಪ್ಲೇಸ್ ಮಿರರ್ ಇದೆ. ಆ್ಯಂಡ್ ಇಲ್ಲೂ ಕೂಡ ನಮಗೆ ಸ್ಟೋರೇಜಿಗಿದೆ. ಈ ರೂಮಲ್ಲಿ ಸ್ಟೋರೇಜ್ ಸ್ಪೇಸ್ ಇಲ್ಲ ಅಂತ ಏನೂ ಅನ್ನೋ ಹಾಗೆ ಇಲ್ಲ, ತುಂಬ ಚೆನ್ನಾಗಿದೆ ಎಲ್ಲ ಕಡೆ. ಆ್ಯಂಡ್ ಇಲ್ಲಿ ನಮಗೆ ಟಿ ವಿ ಪ್ಯಾನಲ್ ಕೂಡ ಕಾಣಿಸುತ್ತೆ, ಅದು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಅಲ್ಲಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಬೆಡ್ ಬ್ಯಾಗ್ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದು ಕಲರ್ ಎಲ್ಲ ತುಂಬಾ ಚೆನ್ನಾಗಿ ಸೂಟ್ ಆಗ್ತಾ ಇದೆ. ಅದು ವಿತ್ ಪ್ರೊಫೈಲ್ ಲೈಟಿಂಗ್ ಕೊಟ್ಟಿರೋದ್ರಿಂದ ಇನ್ನೂ ರಾಯಲ್ ಲುಕ್ ಕೊಡ್ತಾ ಇದೆ. ನಮಗೆ ಈ ರೂಮಲ್ಲಿ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇದೆ. ಈ ಅಟ್ಯಾಚ್ಡ್ ಬಾತ್ರೂಮಲ್ಲಿ ನೀವು ನೋಡ್ಬೋದು ಟೈಲ್ಸ್ ಎಷ್ಟು ಚೆನ್ನಾಗಿದೆ ಅಂತ, ಎಷ್ಟು ಒಳ್ಳೆ ವರ್ಕ್ ಇದೆ. ಆ್ಯಂಡ್ ಅದು ಫೀಲ್ ಕೂಡ ತುಂಬಾ ಚೆನ್ನಾಗಿದೆ. ಮೇಲ್ಗಡೆ ಕೂಡ ನೀವು ನೋಡ್ಬೋದು ವುಡನ್ ವರ್ಕ್ ಮಾಡಿರೋದ್ರಿಂದ ವಿತ್ LED ಲೈಟ್ ಕೂಡ ಇದೆ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ನಮಗೆ ಸ್ಮೆಲ್ ಬರುತ್ತೆ ಅಂತ ಏನೂ ಪ್ರಾಬ್ಲಮೇ ಆಗಲ್ಲ, ಬಿಕಾಸ್ ವೆಂಟಿಲೇಷನ್ ಕೊಟ್ಟಿದ್ದಾರೆ, ವಿತ್ ಎಕ್ಸಾಸ್ಟ್ ಫ್ಯಾನ್ ಕೂಡ ಇದೆ. ಸೊ ನೀವು ನೋಡಿದ್ರಲ್ಲ ಈ ರೂಮ್ ಹೇಗಿದೆ ಅಂತ, ತುಂಬಾ ಚೆನ್ನಾಗಿದೆ. ನೀವು ಇಷ್ಟೊತ್ತು ನೋಡಿದ ಈ ರೂಮ್ ಅಷ್ಟೇ ಅಲ್ಲ, ಈ ಮನೆ ಫುಲ್ ಎಷ್ಟು ಚೆನ್ನಾಗಿದೆ. ಆದರೆ ನಿಜ ಹೇಳಬೇಕು ಅಂದರೆ ಮೇಲ್ಗಡೆ ಮನೆ ಇದಕ್ಕಿಂತ ತುಂಬ ಚೆನ್ನಾಗಿದೆ. ಸೊ ಬನ್ನಿ ನಾನು ನಿಮಗೆ ಅದು ತೋರಿಸ್ತೀನಿ. ಆಮೇಲೆ ನೀವು ಒಂದು ಅಬ್ಸರ್ವ್ ಮಾಡ್ಬೋದು, ಈ ಮನೆಯಲ್ಲಿ ತುಂಬ ವುಡನ್ ವರ್ಕ್ಸೇ ಯೂಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲಿ ನಾವು ಸ್ಟೇರ್ಸ್ ಬಗ್ಗೆ ಮಾತಾಡಿದ್ರೆ ಟಫನ್ ಗ್ಲಾಸ್ ಯೂಸ್ ಮಾಡಿದ್ದಾರೆ, ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಸ್ಟೀಲ್ ಕೂಡ ಹಾಕಿದ್ದಾರೆ. ಆ್ಯಂಡ್ ನೀವು ಅಲ್ಲಿ ನೋಡ್ಬೋದು ಒಂದು ಅಸ್ಥೆಟಿಕ್ ಲುಕ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅದು. ಸೊ ಎಲ್ಲರಿಗೂ ವೆಲ್ಕಮ್ ಟು ದ ರಾಯಲ್ ಸ್ಪೇಸ್. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಯೂಶ್ವಲಿ ಎಲ್ಲ ಕಡೆ ಈ ಥರ ಫಾಲ್ ಸೀಲಿಂಗ್ ಮಾಡಿಸೋದೇ ಇಲ್ಲ. ಇಲ್ಲಿ ಜಸ್ಟ್ ಲೈಟಿಂಗ್ಸ್ ಹಾಕೋದು ಬದಲು ಎಷ್ಟು ಚೆನ್ನಾಗಿ ಅದೇ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಲೈಕ್ ಈ ಥರ ತುಂಬಾ ಚೆನ್ನಾಗಿದೆ. ಒಂಥರ ಲೈಟ್ಸ್ಗಳ ಅರಮನೆ ಥರನೇ ಕಾಣಿಸ್ತಿದೆ. ಎಲ್ಲ ಕಡೆ ನೀವು ನೋಡಿದ್ರು ಲೈಟ್ಸ್ ವಿತ್ ವುಡನ್ ವರ್ಕ್ ಆ್ಯಂಡ್ ವೈಟ್, ಅಲ್ಲಿಂದನೇ ಫಿಲ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನನಗಂತೂ ತುಂಬಾ ಇಷ್ಟ ಆಗಿದೆ. ಸೊ ಇಲ್ಲಿ ಬಂದರೆ ನಾವು ಟಿ ವಿ ಪ್ಯಾನಲ್ ನೋಡ್ಬೋದು. ಟಿ ವಿ ಪ್ಯಾನಲ್ಗೂ ಕೂಡ ನಮಗೆ ಹಿಂದ್ಗಡೆ ಪ್ರೊಫೈಲ್ ಲೈಟಿಂಗ್ಸ್ ಹಾಕಿದ್ದಾರೆ. ಆ್ಯಂಡ್ ನೀವು ನೋಡ್ಬೋದು ಇಲ್ಲಿಂದ ಮೇಲ್ಗಡೆ ತನಕ ಅವ್ರು ಒಂದೇ ಫ್ಲೋ ಇದೆ. ಸೊ ಅದು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ವಿತ್ ನಾವು ಸೀಲಿಂಗ್ ಫ್ಯಾನ್ ಕೂಡ ನೋಡ್ಬೋದು. ಆ್ಯಂಡ್ ಇದು ಆಂಟಿಕ್ ಪೀಸಸ್ ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸೊ ನೀವು ಇಷ್ಟೆಲ್ಲ ನೋಡಿದ್ರಿ, ಇನ್ನು ಓನರ್ ಎಲ್ಲಿರಬೇಕು, ಲೈಕ್ ಮಾಸ್ಟರ್ ಬೆಡ್ರೂಮ್ ನೋಡೋಣ ಬನ್ನಿ. ಸೊ ನೀವು ನೋಡ್ತಿದ್ದೀರಾ ಮಾಸ್ಟರ್ ಬೆಡ್ರೂಮ್ ಎಷ್ಟು ದೊಡ್ಡದಿದೆ ಅಂತ, ತುಂಬಾ ಚೆನ್ನಾಗಿದೆ ಆ್ಯಂಡ್ ತುಂಬಾ ಸ್ಪೇಷಿಯಸ್ ಆಗಿದೆ. ಫಸ್ಟ್ ನಾವು ಮೇಲ್ಗಡೆ ಸೀಲಿಂಗ್ ಬಗ್ಗೆ ಮಾತಾಡಿದ್ರೆ ಅದು ಕೂಡ ವುಡನ್ ಫಿನಿಶಿಂಗ್ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ನಾವು ಇಲ್ಲಿ ನೋಡ್ಬೋದು ಈ ಸ್ಪೇಸ್ನ ನಾವು ಲೈಕ್ ಮಿನಿ ಆಫೀಸ್ ಥರನೂ ಯೂಸ್ ಮಾಡ್ಕೋಬೋದು. ಅವ್ರು ಯಾರಾದರೂ ಮಕ್ಕಳು ಇದ್ದರೆ ಅವರು ಲೈಕ್ ಒಂದು ಸ್ಟಡಿ ಚೇರ್ಸ್ ಎಲ್ಲ ಹಾಕ್ಕೊಂಡ್ರೆ ಸ್ಟಡಿ ಟೇಬಲ್ ಥರನೂ ಯೂಸ್ ಮಾಡ್ಕೋಬೋದು. ಆ್ಯಂಡ್ ನಾವು ಇಲ್ಲಿ ನೋಡ್ಬೋದು ನಮಗೆ ಟಿ ವಿ ಪ್ಯಾನಲ್ ಕೂಡ ಇದೆ. ಇದು 3 ಸ್ಟೆಪ್ಸ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ನಮಗೆ ಇಲ್ಲೆಲ್ಲ ಆಲ್ ಸೆಟ್ ಬೆಡ್ ಕೂಡ ಇದೆ ಆ್ಯಂಡ್ ಬೆಡ್ ಬ್ಯಾಗ್ ಕೂಡ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ನಾವು ಏನಂದರೆ ಪ್ರತಿಯೊಂದು ಹಬ್ಬಕ್ಕೆ ಪ್ರತಿಯೊಂದು ಸ್ಪೆಷಲ್ ಡೇಗೆ ಎಷ್ಟು ಹೊಸ ಬಟ್ಟೆ ತಗೋತೀವಿ, ಅದೆಲ್ಲ ಇಟ್ಕೊಳಕ್ಕೆ ಜಾಗ ಬೇಕಲ್ಲ. ಸೊ ಅದಕ್ಕೆ ಇಲ್ಲಿದೆ ನಮ್ಮ ವಾಕಿಂಗ್ ವಾರ್ಡ್ರೋಬ್. ನೀವು ವಾಕಿಂಗ್ ವಾರ್ಡ್ರೋಬ್ ನೋಡ್ಬೋದು ಎಷ್ಟು ಹ್ಯೂಜ್, ಎಷ್ಟು ಸ್ಪೇಷಿಯಸ್ ಆಗಿದೆ ವಾರ್ಡ್ರೋಬ್ಸ್ ಅಂತ ಎಲ್ಲ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಅದು ಕೂಡ ಪೂರ್ತಿ ವುಡನ್ ಫಿನಿಶಿಂಗಿಂದನೇ ಮಾಡಿದ್ದಾರೆ.
ಆ್ಯಂಡ್ ನೀವು ಮೇಲ್ಗಡೆ ಕೂಡ ನೋಡ್ಬೋದು ಪ್ರೊಫೈಲ್ ಲೈಟಿಂಗ್ಸಿಂದ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಆ್ಯಂಡ್ ನಮಗೆ ಇಲ್ಲಿ ಮಿರರ್ ಕೂಡ ಇದೆ. ಸೊ ಇಲ್ಲಿ ನಮಗೆ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಸಿಗುತ್ತೆ. ಈ ಅಟ್ಯಾಚ್ಡ್ ಬಾತ್ರೂಮಲ್ಲಿ ನೀವು ನೋಡ್ಬೋದು ಬಾತ್ರೂಮ್ ಕೂಡ ಎಷ್ಟು ಸ್ಪೇಷಿಯಸ್ ಆಗಿದೆ ಇಲ್ಲಿ ಅಂತ. ಸೊ ನಾವು ಫಸ್ಟ್ ಬಂದರೆ ನೋಡೋದು ಇಷ್ಟು ದೊಡ್ಡ ವೆಂಟಿಲೇಷನ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನೀವು ಮೇಲ್ಗಡೆ ನೋಡಿದ್ರೆ ವುಡನ್ ಫಿನಿಶಿಂಗ್ ಸೀಲಿಂಗ್ ಕೂಡ ಇದೆ ವಿತ್ LED ಲೈಟ್ಸ್ ಕೂಡ ಇದೆ. ಸೊ ಬನ್ನಿ, ನಾನು ನಿಮಗೆ ಇವಾಗ ಇನ್ನೊಂದು ಬೆಡ್ರೂಮಿಗೆ ಕರ್ಕೊಂಡು ಹೋಗ್ತೀನಿ. ಈ ಬೆಡ್ರೂಮ್ ಎಲ್ಲರಿಗೂ ತುಂಬ ಇಷ್ಟ ಆಯಿತು ಅಂದ್ಕೊತೀನಿ. ಆ್ಯಂಡ್ ನಾವಲ್ಲಿ ನೋಡಿದ್ರೆ ನಮಗೆ ದೊಡ್ಡ ವಿಂಡೋ ಕೂಡ ಇದೆ. ಸೊ ನೀವು ಈ ಡ್ರಾಯಿಂಗ್ ಏರಿಯಲ್ಲಿ ಕೂಡ ನೋಡ್ಬೋದು 2 ದೊಡ್ಡ ವಿಂಡೋಸ್ ಕೊಟ್ಟಿದ್ದಾರೆ. ಸೊ ಗಾಳಿ ಬೆಳಕು ಎಲ್ಲ ತುಂಬ ಚೆನ್ನಾಗಿ ಬರ್ತಿದೆ. ಆ್ಯಕ್ಚುಲಿ ಬೆಳಕು ಅಂತ ಹೇಳೋಕ್ಕೆ ಇದು ಲೈಟಿನ ಅರಮನೆ ಅಲ್ವಾ, ಆವಾಗಲೇ ಹೇಳ್ದ ಹಾಗೆ. ಸೊ ಬನ್ನಿ ಇವಾಗ ಸೆಕೆಂಡ್ ಬೆಡ್ರೂಮ್ಗೆ. ಈ ಬೆಡ್ರೂಮ್ ಅಂತೂ ನೋಡ್ಬೋದು ತುಂಬ ಎಲಿಗೆಂಟ್, ತುಂಬ ಯೂನಿಕ್ ಆಗಿದೆ. ನೀವು ಮೇಲ್ಗಡೆ ಫಾಲ್ಸ್ ಸೀಲಿಂಗ್ ನೋಡ್ಬೋದು, ಅದು ಕೂಡ ವುಡನ್ ಫಿನಿಶಿಂಗ್ ಇದೆ ವಿತ್ ಪ್ರೊಫೈಲ್ ಲೈಟಿಂಗ್ ಕೂಡ ಇದೆ. ಆ್ಯಂಡ್ ಇಲ್ಲಿ ನಮಗೆ ವಾರ್ಡ್ರೋಬ್ಸ್ ಕೂಡ ಇದೆ. ಆ್ಯಂಡ್ ವಾರ್ಡ್ರೋಬ್ಸ್ ತುಂಬಾ ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ನಮಗೆ ಇಲ್ಲಿ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಕೂಡ ಇದೆ. ಆ್ಯಂಡ್ ಮಿರರ್ ಕೂಡ ಅವೈಲೇಬಲ್ ಇದೆ. ಸೊ ನೀವು ಪೂರ್ತಿ ಸೆಟಪ್ ನೋಡ್ಬೋದು. TV ಯೂನಿಟ್ ಅಂತೂ ಎಷ್ಟು ದೊಡ್ಡದಾಗಿದೆ. ಆ್ಯಂಡ್ ಕಲರ್ ವೈಟ್ ಆ್ಯಂಡ್ ವುಡನ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನಮಗೆ ಇಲ್ಲೂ ಸ್ಪೇಸ್ ಇರೋದ್ರಿಂದ ಏನಾದರೂ ಇಟ್ಕೋಬೋದು. ಇಲ್ಲಿ ನೋಡ್ಬೋದು ನಮಗೆ ಬೆಡ್ ಬ್ಯಾಗ್ ಕೂಡ ಇದೆ. ಎಷ್ಟು ಚೆನ್ನಾಗಿ ನಾವು ಕೆಳಗಡೆ ಬ್ಲ್ಯಾಕ್ ಥರ ಮಾಡಿದ್ರು, ಇಲ್ಲಿ ವೈಟ್ ಮಾಡಿದ್ದಾರೆ. ಕಂಪೇರ್ ಮಾಡೋಕ್ಕಾಗಲ್ಲ, ಎರಡೂ ತುಂಬ ಚೆನ್ನಾಗಿದೆ. ಸೊ ನಾವು ಇಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ಗೆ ಹೋಗೋಣ. ನೀವು ಅಟ್ಯಾಚ್ಡ್ ಬಾತ್ರೂಮ್ ಕೂಡ ನೋಡ್ಬೋದು. ಟೈಲ್ ಸೆಲೆಕ್ಷನ್ ತುಂಬ ಚೆನ್ನಾಗಿದೆ. ಆ್ಯಂಡ್ ನಮಗೆ ಇಲ್ಲಿ ಸ್ಟೋರೇಜ್ ಸ್ಪೇಸ್ ಕೂಡ ಇದೆ. ಸೊ ನಾವಿವಾಗ ಫಸ್ಟ್ ಫ್ಲೋರ್ ನೋಡಿದ್ವಿ, ಎಷ್ಟು ಚೆನ್ನಾಗಿತ್ತು ಮನೆ ಅಂತ. ನೀವು ಒಂದನ್ನೊಂದು ಕಂಪೇರ್ ಮಾಡೋ ಹಾಗೆ ಇಲ್ಲ. ಹಾಲೇ ಬೇರೆ ಥರ ಯೂನಿಕ್ ಇದೆ, ರೂಮ್ಸೇ ಬೇರೆ ಥರ ಯೂನಿಕ್ ಇದೆ. ಸೊ ನಮಗೆ ಈ ಸ್ಪೇಸ್ ಇರೋದು ಟೆರೆಸ್ಗೆ ಹೋಗೋಕ್ಕೆ. ನೀವು ನೋಡ್ಬೋದು ಕೆಳಗಡೆಯಿಂದ ಮೇಲ್ಗಡೆವರೆಗೂ ಟಫನ್ ಗ್ಲಾಸ್ನೇ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಸ್ಟೀಲ್ ಕೂಡ ಇಲ್ಲಿದೆ. ನೀವಿಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಸೆಟ್ ಮಾಡಿದ್ದಾರೆ. ಕಲರ್ ಎಲ್ಲ ಎಷ್ಟು ಚೆನ್ನಾಗಿ ಯೂನಿಕ್ ಕಲರ್ ಇದೆ ಅಂತ. ಆ್ಯಂಡ್ ನಮಗೆ ಮೇಲ್ಗಡೆ ನ್ಯಾಚುರಲ್ ಸನ್ಲೈಟ್ ಬರೋಕ್ಕೆ ಸ್ಪೇಸ್ ಕೂಡ ಇದೆ. ಸೊ ನಿಮ್ಗೆಲ್ಲರಿಗೂ ಈ ಮನೆ ತುಂಬಾ ಇಷ್ಟ ಆಯಿತು ಅಂದ್ಕೊತೀನಿ. ನನಗಂತೂ ಈ ಮನೆ ಭಾಳ ಅಂದರೆ ಭಾಳ ಇಷ್ಟ ಆಯಿತು. ಸೊ ನಿಮಗೆ ಈ ಮನೆ ಇಷ್ಟ ಆಗಿದ್ದರೆ ಕೆಳಗಡೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಫೈನಲಿ ಇವಾಗ thinkzeal.properties ಯೂಟ್ಯೂಬ್ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ಬೆಲ್ ಐಕನ್ ಕೂಡ ನೀವು ಪ್ರೆಸ್ ಮಾಡಲೇಬೇಕು. ಯಾಕಂದರೆ ಮುಂದೆ ಬರೋ ಎಲ್ಲ ವೀಡಿಯೋಸ್ಗೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಅದರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಅನ್ನೋ ಫುಲ್ ಕಾನ್ಫಿಡೆನ್ಸ್ ನನಗಿದೆ. ಥ್ಯಾಂಕ್ ಯು.